ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ, ಬಿಜೆಪಿಯಲ್ಲೂ ಅದೇ ತರದ ಟೆನ್ಷನ್ ಇದೆ. ಅದರ ಬಗ್ಗೆ ಮಾತಾಡ್ತೀನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಬಂಧನ ಭೀತಿ ಎದುರಾಗಿದೆ. ಯಾವುದೇ ಕ್ಷಣದಲ್ಲೂ ಬೇಕಾದರೂ ಕೇಜ್ರಿವಾಲ್ ಬಂಧನ ಆಗುವ ಸಾಧ್ಯತೆ ಇದೆ. ದೆಹಲಿಯ ಕೇಜ್ರಿವಾಲ್ ನಿವಾಸದ ಬಳಿ ಇಡಿ ಅಧಿಕಾರಿಗಳಿದ್ದಾರೆ. ಕೇಜ್ರಿವಾಲ್ ನಿವಾಸದ ಬಳಿ ದೆಹಲಿಯ ಉತ್ತರ ಡಿಸಿಪಿ, ಎಸ್ಪಿ ಎಲ್ಲರೂ ದೌಡಾಯಿಸಿದ್ದಾರೆ. ಬಂಧನ ತಡೆ ಕೋರಿ ಕೇಜ್ರಿವಾಲ್ ಸಲ್ಲಿಸಿದ್ದ ಅರ್ಜಿಯನ್ನ ವಜಾ ಮಾಡಿದೆ ಕೋರ್ಟ್. ಕೇಜ್ರಿವಾಲ್ ಅರ್ಜಿ ವಜಾಗೊಳಿಸಿತ್ತು ದೆಹಲಿ ಹೈಕೋರ್ಟ್. ಹಾಗಾಗಿ ಕೇಜ್ರಿವಾಲ್ ಅವರನ್ನ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಬಂಧಿಸುವ ಸಾಧ್ಯತೆ ಇದೆ. ಅರ್ಜಿ ವಜಾಗೊಳಿಸಿದ ಬೆನ್ನಲ್ಲೇ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಕೇಜ್ರಿವಾಲ್ ನಿವಾಸಕ್ಕೆ. ದೆಹಲಿ ಅಬಕಾರಿ ನೀತಿ ಪರಿಷ್ಕರಣೆಯಲ್ಲಿ ಅಕ್ರಮ ಆಗಿದೆ ಅನ್ನೋ ಪ್ರಕರಣ ಇದು. ಇದುವರೆಗೂ 9 ಸಮನ್ಸ್ಗಳನ್ನು ಕೊಡಲಾಗಿದೆ. 9 ಸಮನ್ಸ್ಗಳನ್ನು. ಆದರೆ ಒಂದೇ ಒಂದು ಸಮನ್ಸ್ಗೂ ಅರವಿಂದ್ ಕೇಜ್ರಿವಾಲ್ ರಿಪ್ಲೈ ಮಾಡಿಲ್ಲ. ಜೊತೆಗೆ ದೆಹಲಿ ಹೈಕೋರ್ಟ್ನ ಮೊರೆ ಹೋಗಿದ್ರು. ಇದೆಲ್ಲವೂ ಕೂಡ ಸುಖಾಸುಮ್ಮನೆ ಕೊಟ್ಟಿರುವಂತಹ ಸಮನ್ಸ್, ರಾಜಕೀಯ ಪ್ರೇರಿತ ನೋಟಿಸ್ಗಳು. ಅದಕ್ಕೋಸ್ಕರ ನಾನು ಈ ನೋಟಿಸ್ಗಳಿಗೆ ಆನ್ಸರ್ ಕೊಡೋದಿಲ್ಲ, ಬೇಕಾ ಅಧಿಕಾರಿಗಳನ್ನ ಬರಕೇಳಿ ಇಲ್ಲೇ ತನಿಖೆ ಮಾಡಲಿ, ಅದೇನು ಕೇಳ್ತಾರೋ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಒಟ್ಟು 9 ಸಮನ್ಸ್ಗಳನ್ನು ಇಲ್ಲಿವರೆಗೆ ಕೊಡಲಾಗಿದೆ, ನೋಟಿಸ್ಗಳನ್ನು ಕೊಡಲಾಗಿದೆ. ಆದರೆ ಒಂದೇ ಒಂದು ಸಮನ್ಸ್ಗೂ ಅರವಿಂದ್ ಕೇಜ್ರಿವಾಲ್ ಉತ್ತರ ಕೊಟ್ಟಿರಲಿಲ್ಲ. ಹಾಗಾಗಿ ಒಂದು ಬಂಧನ ವಾರೆಂಟ್ ಅನ್ನ ಹೊರಡಿಸಿತ್ತು ಇಡಿ. ಅದರ ವಿರುದ್ಧ ಅವರು ದೆಹಲಿ ಹೈಕೋರ್ಟ್ನ ಮೊರೆ ಹೋಗಿದ್ರು. ದೆಹಲಿ ಹೈಕೋರ್ಟ್ ಈ ಬಂಧನ ವಾರೆಂಟ್ ಅನ್ನ ಸ್ಕ್ವಾಶ್ ಮಾಡಬಹುದು ಅಂತ ಅಂದುಕೊಂಡಿದ್ರು. ಬಟ್ ಆ ತರ ಆಗಲಿಲ್ಲ. ದೆಹಲಿ ಹೈಕೋರ್ಟ್ ಅವರ ಅರ್ಜಿಯನ್ನೇ ವಜಾಗೊಳಿಸಿತು. ಈ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇಡಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ. ಅಬಕಾರಿ ನೀತಿ ಪರಿಷ್ಕರಣೆ ಕೇಸ್ ಇದು. ಬಹಳ ವರ್ಷಗಳಿಂದ ನಡೀತಾ ಇರುವಂತಹ ಕೇಸ್. ಜೊತೆಗೆ ಈವರೆಗೆ 9 ಸಮನ್ಸ್ಗಳನ್ನು ಕೊಟ್ಟಾಯಿತು, ಅನೇಕರನ್ನ ಬಂಧಿಸಿ ಆಯಿತು. ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಅವರ ಜೊತೆ ಇದ್ದ ಅವರ ಸಂಪುಟದ ಸಹೋದ್ಯೋಗಿಗಳಲ್ಲಿ ಒಂದಷ್ಟು ಜನರನ್ನು ಬಂಧಿಸಿ ಆಯಿತು. ಆದರೆ ಅರವಿಂದ್ ಕೇಜ್ರಿವಾಲ್ ಅವರು ಮಾತ್ರ ಯಾವುದೇ ನೋಟಿಸ್ಗೆ ಆನ್ಸರ್ ಮಾಡಿರಲಿಲ್ಲ. ಜೊತೆಗೆ ಇಡಿ ಕಚೇರಿಗೆ ಒಮ್ಮೆನೂ ಹೋಗಿರಲಿಲ್ಲ. ಏನು ಕೇಳ್ತಾರೆ, ಅವ್ರಿಗೆ ಏನು ಆನ್ಸರ್ ಕೊಡಬೇಕು ಏನನ್ನೂ ಅವ್ರು ಹೇಳಿರಲಿಲ್ಲ. ನಾನು ಕೋರ್ಟ್ಗೆ ಹೋಗ್ತೀನಿ, ಇದು ಕೇವಲ ರಾಜಕೀಯ ಪ್ರೇರಿತ ಮಾತ್ರ. ಕೇಂದ್ರ ಸರ್ಕಾರ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಮೇಲೆ, ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಬಂಧಿಸುವ ಸಾಧ್ಯತೆ ಇದೆ. ಇನ್ನು ಕರ್ನಾಟಕದಲ್ಲಿ ಆಪ್ ರಾಜ್ಯಾಧ್ಯಕ್ಷರು ಮುಖ್ಯಮಂತ್ರಿ ಚಂದ್ರು ಅವರು ನಮ್ಮ ಜೊತೆ ಫೋನದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಚಂದ್ರು ಸರ್, ಯಾವುದೇ ಕ್ಷಣದಲ್ಲೂ ಬೇಕಾದರೂ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ ಅಂತ ಬರ್ತಾ ಇದೆ. ಇಡಿ ಅಧಿಕಾರಿಗಳು ಈಗಾಗಲೇ ಕೇಜ್ರಿವಾಲ್ ಅವರ ಮನೆ ಬಾಗಿಲಲ್ಲಿ ನಿಂತಿದ್ದಾರೆ. ಏನಾಗ್ತಾ ಇದೆ ಸರ್ ಅಲ್ಲಿ? ನೋಡಿ, ಇಲ್ಲಿ ನಾವು ರಾಜಕೀಯವಾಗಿ ಎಲ್ಲಾ ಬಿಜೆಪಿಯೇತರ ಸರ್ಕಾರಗಳು ಮತ್ತು ಆ ನಾಯಕರನ್ನ ಹತ್ತಿಕ್ಕುವ ಕೆಲಸವನ್ನ ಸೋಲ್ತೀವಿ ಅನ್ನೋ ಭಯದಲ್ಲಿ ರೂಲಿಂಗ್ ಪಾರ್ಟಿ ಮಾಡ್ತಾ ಇದೆ. ನಿಮಗೂ ಗೊತ್ತಿರಬಹುದು, ಅಥವಾ ನಾವಂತೂ ಹೇಳ್ತೀವಿ ಅದನ್ನ. ಅದ್ರ ಜೊತೆಯಲ್ಲಿ ನಮಗೆ ಜೈಲಿಗೆ ಹೋಗೋದಕ್ಕೆ ಭಯ ಇಲ್ಲ, ಕೇಜ್ರಿವಾಲ್ಗಾಗ್ಲಿ ಅವರ ಅನುಯಾಯಿಗಳಾದ ನಮಗಾಗ್ಲಿ. ಆದ್ರೆ ನ್ಯಾಯಯುತವಾಗಿಲ್ಲ, ನಿಮ್ಮ ಸಮನ್ಸ್ಗಳಿಗೆ ರೀಸನ್ಸ್ ಇಲ್ಲ, ರೀಸನ್ಸ್ ಕೊಡಿ ಅಂತ ಕೇಳಿದಾಗ ರೀಸನ್ಸ್ ಕೊಡದೆ 9 ಸಮನ್ನು 8 ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೆ ಎಲ್ಲೊಂದು ಸ್ವಲ್ಪ ಸುಪ್ರೀಂ ಕೋರ್ಟ್ ಅಥವಾ ಕೋರ್ಟ್ ನಲ್ಲಿ ತಡೆ ಸಿಗಬಹುದು ಅಂತ ಇನ್ನೂ ಒಂದು ಕೇಸ್ ಹಾಕಿದ್ದಾರೆ. ಜಲಮಂಡಳಿದ ಯಾವ್ದ್ರದ್ದು ಒಂದ್ರದ್ದು ಬೇರೆ ಇನ್ನೊಂದು. ಹಾಗಾಗಿ ಒಂದು ಭಯ ನಮ್ಗಿರೋದೇನಂದ್ರೆ, ಚುನಾವಣೆ ಟೈಮ್ ನಲ್ಲಿ ಹೋದ್ರೆ ಪ್ರಚಾರ ಮಾಡಕ್ಕಾಗಲ್ವಲ್ಲ ಅನ್ನೋ ಕಾರಣಕ್ಕೆ ಅದಕ್ಕೆ ಅವ್ರು ಏನ್ ಹೇಳ್ತಿದ್ದಾರೆ, ನನ್ನನ್ನ ಬಂಧಿಸ್ಲಿ, ಈ ಚುನಾವಣೆ ಆದ್ಮೇಲೆ ಬಂಧಿಸ್ಬಿಟ್ಟು ಏನ್ ಬೇಕಾದ್ರೂ ಎನ್ಕ್ವೈರಿ ಮಾಡ್ಲಿ ಅಂತಲೇ ಹೇಳ್ತಿದ್ದಾರೆ. ಆತರ ಯಾರು ಹೇಳ್ತಾರೆ? ಅವ್ರು ಹೇಳ್ತಿರೋದು ನನ್ನ ಬಂಧಿಸ್ಬೇಡಿ ಅಂತ ಹೇಳ್ತಾ ಇಲ್ಲ. ಬಟ್ ನೀವು ನ್ಯಾಯವಾದ ರೀತಿಯಲ್ಲಿ, ಕಾನೂನಾತ್ಮಕವಾದ ರೀತಿಯಲ್ಲಿ ವಿವರಣೆನ ನಾನು ಕೇಳಿದ್ದೀನಿ, ಅದಕ್ಕೆ ಉತ್ತರನೇ ಕೊಡದೆ ನಿಮ್ ಕೈನಲ್ಲಿ ಇಡಿ ಇದೆ ಅಂತ ನೀವು ಪ್ರೈಮ್ ಮಿನಿಸ್ಟರ್ ಮತ್ತು ಹೋಮ್ ಮಿನಿಸ್ಟರ್ ಹಠ ಮಾಡಿದನ್ನೆಲ್ಲ ಮಾಡಿಸ್ತಾ ಇದ್ದಾಗ ಏನಾಗುತ್ತೆ? ಈ ಹಿಂದೆ ಡಿ ಕೆ ಶಿವಕುಮಾರ್ ಮೇಲೂ ಕೂಡ ಇಡಿ ಸಮನ್ಸ್ ಬಂತು. ಅವ್ರು ಹೋದ್ರು, ಅಟೆಂಡ್ ಆದ್ರು, ಏನಿದೆ ಏನಿಲ್ಲ ಅಂತ ಹೇಳಿದ್ರು. ಇಲ್ಲಿ 9 ಸಮನ್ಸ್ಗೂ ಆನ್ಸರ್ ಮಾಡ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ತಾರೆ? ಹೋಗಿ ಬರ್ಬೋದಿತ್ತಲ್ಲ, ಏನು ತಪ್ಪಿಲ್ಲ ಅಂದ್ರೆ ಹೇಳ್ಬೋದಿತ್ತು. ಸಿಂಪಲ್ ಸರ್, ನಿಮ್ ಸಮನ್ಸಲ್ಲಿ ಕೇಜ್ರಿವಾಲ್ ಆಗಿ ಬರಲ್ಲ, ಮುಖ್ಯಮಂತ್ರಿ ಆಗಿ ಬರಲ್ಲ, ನಾನು ಯಾವ ಅದು ಸಾಕ್ಷಿ ಆಗಿ ಬರಲ್ಲ, ಅಪರಾಧಿ ಆಗಿ ಬರಲ್ಲ ಅಂತ 4-5 ವಿಚಾರ ಕೇಳಿದಾಗ ಅವ್ರು ಹೇಳ್ಬೇಕಲ್ಲ, ಇಂಥದಕ್ ಬನ್ನಿ ನೀವು ಅಂತ. ಅದು ಹೇಳ್ದೇನೆ ಸುಮ್ಮನೆ ಕೊಡ್ತಾ ಇದ್ರೆ ಅವರು. ದೆಹಲಿ ಹೈಕೋರ್ಟ್ ಹೇಳಿದೆ, ದೆಹಲಿ ಹೈಕೋರ್ಟ್ ಹೇಳಿದೆ. ಅದನ್ನ ಹೈಕೋರ್ಟ್ ಹೇಳಿದ್ರೆ ಯಾವಾಗ 7 ಕೊಟ್ಟಾದ್ಮೇಲೆ, ಈ ವಿಚಾರ ಆದ್ಮೇಲೆ ಅವ್ರು ಕೂಡ ಉತ್ತರ ಕೊಡದೇ ಇದ್ದಾಗ ನೀವು ಹೋಗೋದು ಹೋಗಿ ಇದನ್ನ ಹೇಳಿ ಅಂತ ಹೇಳಿದ್ರೆ, ಅದಕ್ಕೆ ಹೇಳಿದ್ರೆ ನೀವು ನಮ್ಮ ಒಂದ್ ಕೆಲಸ ಮಾಡಿ,
ಇಡೀ ಸದ್ಯಕ್ಕೆ ಅರೆಸ್ಟ್ ಮಾಡೋದು ಬೇಡ, ಅರೆಸ್ಟಿಗೆ ನಾನು ಸಿದ್ಧ ಇದ್ದೀನಿ, ಚುನಾವಣೆ ಆದ್ಮೇಲೆ ಮಾಡ್ಲಿ ಅಂತ. ಚುನಾವಣೆಗೆ ಎದುರ್ಕೊಂಡು ಇವ್ರನ್ನ ಹೊರಗೆ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದು ತಪ್ಪು ಅಂತ ನಮ್ಗೇನು ಭಯ ಇಲ್ಲ. ಓಕೆ, ಅಲ್ಲ ಸರ್, ಈಗ ಒಂದು ವೇಳೆ ಅರೆಸ್ಟ್ ಆದ್ರೂ ಈಗ ಕೇಂದ್ರ ಸರ್ಕಾರದ ವಾದ ಒಂದಿರುತ್ತೆ, ನೋಡ್ರಪ್ಪ ಇವರು ಏನೂ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಕೇಸೇ ಹಾಕ್ತಿರ್ಲಿಲ್ಲ, ಅವ್ರನ್ನ ಕರ್ಸೂ ಇರ್ತಾ ಇರಲಿಲ್ಲ, ಈಗ ಒಂದು ನೋಟಿಸ್ ಕೊಟ್ಟಿದ್ದೀವಿ, ಏನು ಇಲ್ಲ ಅಂದ್ರೆ ಅವ್ರು ಬರ್ಬೋದಿತ್ತು, ಆನ್ಸರ್ ಮಾಡ್ಬೋದಿತ್ತು ಅಂತ ಒಂದು ಖಾಲಿ ಇಷ್ಟೇ ಆನ್ಸರ್ ಮುಗಿಸ್ಬಿಡ್ತಾರೆ. ಕನ್ವೀನರ್ ಆಗಿ ಹೋಗ್ಬೇಕಾ, ಬರೀ ಆರ್ಡಿನರಿ ಮನುಷ್ಯನಾಗಿ ಹೋಗ್ಬೇಕಾ, ಸಾಕ್ಷಿಯಾಗಿ ಹೋಗ್ಬೇಕಾ, ಏನಕ್ಕಂತೆ ಹೋಗ್ಬೇಕು? ಕೊಡಿ, ಅದನ್ನ ಕೊಡಿ ಅಷ್ಟೇ ಕೇಳಿರೋದವ್ರು. ಸಿಎಂ ಆಗಿ ಕೊಡ್ಬೇಕಾದ್ರೆ ಬೇರೆ ಉತ್ತರ ಕೊಡ್ತೀನಿ, ಕೇಜ್ರಿವಾಲ್ ಆಗಿ ಕೊಡ್ಬೇಕಾದ್ರೆ ಬೇರೆ ಉತ್ತರ ಇರ್ತದೆ, ಕನ್ವೀನರ್ ಆಗಿ ಹೋದ್ರೆ ಬೇರೆ, ಸಾಕ್ಷಿಗೆ ಹೋದ್ರೆ ಬೇರೆ ಹೇಳ್ಬೇಕಾಗುತ್ತೆ ನನಗೆ ವಿಚಾರಗಳನ್ನ ಲೀಗಲ್ ಆಗಿ. ಅದನ್ನ ನನಗೆ ಬಂದು ಅದನ್ನ ಹೇಳಕ್ ಹತ್ತಿದೆ, ನನಗೆ ಅದನ್ನ ಕೊಡಿ ಅಂದ್ರೆ ಕೊಡ್ಲಿಲ್ಲ ಅಂದಾಗ ನಾವು ಹೈಕೋರ್ಟ್ಗೆ ಹೋಗಿರೋದು. ಓಕೆ ಸರ್, ಈಗ ಕೇಂದ್ರದ ತನಿಖಾ ಸಂಸ್ಥೆಗಳು ದುರುಪಯೋಗ ಮಾಡ್ಕೊಳ್ತಾ ಇದ್ದಾವನ್ನೇ ಕೇಂದ್ರ ಸರ್ಕಾರನೇ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾವೆ ಅಂತ ಬಹಳ ಹಿಂದಿನಿಂದಲೂ ಅದೊಂದು ಆರೋಪ. ಈಗ ಮುಂದಿನ ನಡೆ ಏನು ಸರ್? ಆಮ್ ಆದ್ಮಿ ಪಕ್ಷದಿಂದ ಏನಾದ್ರು ಹೋರಾಟ? ಖಂಡಿತ. ಈಗ ಕೇಜ್ರಿವಾಲ್ ಅವರದ್ದು ವಿಚಾರನ ನಾವು ಏನು ಅಂದ್ರೆ ವ್ಯಕ್ತಿಯನ್ನ ಅರೆಸ್ಟ್ ಮಾಡೋದಕ್ಕೂ ನಾವು ಎದುರ್ಕೊಳ್ಳಲ್ಲ, ಅವರು ಎದುರೋದಿಲ್ಲ. ನಾವು ಸಾವಿರಾರು ಜನ ಜೈಲು ಹೋಗೋದಕ್ಕೂ ಸಿದ್ಧ ಆಗ್ತೀವಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಕ್ಕೆ. ನ್ಯಾಯ ಅಂದ್ರೆ ನಮ್ದೇನು ಅಂದ್ರೆ ಹಲೋ ಸಾಕ್ಷಿಗಳು ಏನು ಇಲ್ಲದೆ ಏನು ಒಂದು ನಯಾ ಪೈಸನು ಸಿಗದೆ ಸರಿಯಾಗಿ ಒಂದು ಕೋರ್ಟ್ನವ್ರು ಕೇಳಿದಾಗ ಸುಪ್ರೀಂ ಕೋರ್ಟ್ನವ್ರು ಯಾವ ಮಾಹಿತಿನೂ ಕೊಡದೆ ಪೋಸ್ಟ್ ಪೋನ್ ಮಾಡ್ಕೊಂಡು ಒಳಗೆ ಇರ್ತಕ್ಕಂಥದ್ದನ್ನ ನಮ್ಮ ಬಿಜೆಪಿ ಅವ್ರು 3 ಜನದ ಮೇಲೆ ಮಾಡಿದ್ದಾರೆ. ಇದುವರೆಗೂ ಒಂದು ನಯಾ ಪೈಸೆ ದುಡ್ಡು ಸಿಕ್ಕಿಲ್ಲ, ಒಂದೇ ಒಂದು ಸಾಕ್ಷಿಗಳು ಸಿಕ್ಕಿಲ್ಲ, ಬರೀ ಹೇಳ್ತಾ ಇದ್ದಾರೆ ಇದನ್ನ ಆಗ್ತಾ ಇದ್ದೀವಿ, ಪುರಾವೆ ಕೊಡ್ತೀವಿ, ಈ ತಿಂಗಳು ಕೊಡ್ತೀವಿ, ಆ ತಿಂಗಳು. ಅಂದ್ರೆ ಅವ್ರು ಜೈಲಲ್ಲೇ ಇರಿಸಬೇಕು, ಹಿಂಸೆ ಕೊಡಬೇಕು, ಮತ್ತು ಅಕಸ್ಮಾತ್ ಒಪ್ಕೊಂಡು ಬಿಜೆಪಿಗೆ ಬರೋದಾದ್ರೆ ಬನ್ನಿ ನಾವು ನಿಮ್ಮನ್ನ ಅದನ್ನೆಲ್ಲ ಬಿಡುಗಡೆ ಮಾಡ್ತೀವಿ ಅನ್ನೋ ಸುಳ್ಳು ಕೊಟ್ಟಿದ್ದಾರೆ ನಮ್ಗೆ. ಇದೆಲ್ಲ ಆಗಿದೆ. ಅದನ್ನೆಲ್ಲವನ್ನು ಮೀರಿ ಸೆಡ್ ಹೊಡೆದು ನಿಂತಿರೋದು ಭಾರತದಲ್ಲಿ ಇವತ್ತಿನ ದಿವಸ ಸರ್ವಾಧಿಕಾರದ ಧೋರಣೆ, ಕೋಮುವಾದದ ಧೋರಣೆ, ಧಾರ್ಮಿಕ ಧೋರಣೆ ಮತ್ತು ಈ ರೀತಿ ಹತ್ತಿಕ್ಕುವ ಕೆಲಸವನ್ನ ಆಮೇಲೆ ಇಡೀ ಸರ್ಕಾರ ಹಿಟ್ಲರ್ ದರ್ಬಾರಿಂದ ನಡೀತಿರೋದಕ್ಕೆ ತಪ್ಪಿಸಬೇಕು ಅಂತ ನಾವೆಲ್ಲರೂ ಸೇರ್ಕೊಂಡು ಗಠಬಂಧನ ಅಂತ ಮಾಡಿರೋದ್ರಿಂದ ಕೇಜ್ರಿವಾಲ್ ಇಂಪಾರ್ಟೆಂಟ್ ವ್ಯಕ್ತಿ ಆಗಿರೋದ್ರಿಂದ ಅವ್ರ ಮೇಲೇನೆ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ಮಾತಾಡಿದ್ದಕ್ಕೆ. ಮುನಿಯವರು ಇದ್ರ ಬಗ್ಗೆ ಒಂದು ರಿಯಾಕ್ಷನ್ ಕೇಳಬೇಕು ಅಂತ, ಇದ್ರ ಬಗ್ಗೆ ಕೇಳಬೇಕು, ಮಾತಾಡ್ತೀನಿ, ಆ ಟಿಕೆಟ್ನ ಬಗ್ಗೆ ಮಾತಾಡ್ತೀನಿ. ನೋಡಿ, ಈ 10 ವರ್ಷದಲ್ಲಿ ಯಾರು ಹೇಳಬೇಕಾಗಿಲ್ಲ ಈ ದೇಶದ ಪರಿಸ್ಥಿತಿ ಎಲ್ಲಿ ಹೋಗಿದೆ, ಏನಾಗಿದೆ. ನಾನು ಹೇಳ್ತಾ ಇರೋದು ನಿಜವಾಗ್ಲೂ ಅಲ್ಲಿ ಏನಾದರೂ ಅಕ್ರಮ ನಡೆದಿದ್ದಾದ್ರೆ, ಅದರಲ್ಲಿ ಒಂದು ಹಗರಣ ನಡೆದೇ ಹೋಗಾಗಿದೆ. ಆದರೆ ಈಗ ಮುಖ್ಯಮಂತ್ರಿ ಚಂದ್ರ ಅವರು ಹೇಳಿದ್ರು ನೀವು ಕಾರಣ ಕೊಡಿ ಅಂತ. ನಾನೇನು ಆಪಿನ ವಕ್ತಾರನಲ್ಲ, ಆದರೆ ಹೇಳ್ತಾ ಇರುವಂಥದ್ದು ಇವತ್ತು ಕಾಂಗ್ರೆಸ್ಸಿನ ಅಕೌಂಟ್ಗಳನ್ನೇ ಸೀಸ್ ಮಾಡಿದ್ದಾರೆ. ಅಂದರೆ ಯುದ್ಧಕ್ಕೆ ನೀವು ಬರಲೇಬಾರ್ದು, ನಿಮ್ಮ ಕೈಯಲ್ಲಿರೋ ಎಲ್ಲ ಶಸ್ತ್ರಾಸ್ತ್ರಗಳನ್ನು ನಾವು ನಿರಸ್ತ್ರನಾಗಿ ಮಾಡ್ತೀವಿ. ಇದು ಇವತ್ತಿನ ಸಮಸ್ಯೆ ಅಲ್ಲ. ಇದು ಮೊದಲೆಲ್ಲ ಯಾವ್ದಾದ್ರು ಒಂದು ಸರ್ಕಾರ ಒಂದು ತಪ್ಪೆಜ್ಜೆ ಇಟ್ಟಾಗ ಅದೊಂದು ಮುಜುಗರ ಮತ್ತೆ ಭಯ ಎರಡು ಇರ್ತಾ ಇತ್ತು. ಆದ್ರೆ ಇವತ್ತಿನ ಸರ್ಕಾರಕ್ಕೆ ಅದು ಎರಡೂ ಇಲ್ಲ. ಮುಜುಗರ ಆಗ್ಲಿ, ಜನ ನಮ್ಮ ಬಗ್ಗೆ ಏನ್ ಮಾತಾಡ್ತಾರಂತಾಗ್ಲಿ, ಅದು ಯಾವುದೂ ಇಲ್ಲದೆ ಇವತ್ತು ಸಿಸೋಡಿ ಅವ್ರನ್ನ ಎಷ್ಟು 1.5 ವರ್ಷ ಆಯ್ತಾ, ಇವತ್ತು ಅದ್ರ ಮುಖ್ಯ ಕಿಂಗ್ ಪಿನ್ ಅಂತ ಹೇಳ್ತಾರೆ KC ಅವರ ಮಗಳು ಕವಿತಾ ರೆಡ್ಡಿ ಅವ್ರನ್ನ. ಇಷ್ಟು ದಿವಸ ಸಹ ಕವಿತಾ ರೆಡ್ಡಿ ಅವ್ರ ಬಗ್ಗೆ ಇವ್ರು ಒಂದು ತನಿಖೆ ಮಾಡಲಿಲ್ಲ. ಮೊನ್ನೆ ಅರೆಸ್ಟ್ ಮಾಡಿದ್ರು. ಅಂದ್ರೆ ಇವ್ರಿಗೆ ಅನುಕೂಲ ಶಾಸ್ತ್ರ. ಮೊನ್ನೆ ಎಲೆಕ್ಟ್ರಲ್ ಬಾಂಡ್ ಬಂದ ನಂತರ ನೀವು ಇಡಿನ ಅದು ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ, ಹಪ್ತ ವಸೂಲಿಯ ಮಾಡೋದಕ್ಕೆ ಇಟ್ಕೊಂಡಿರುವಂತದ್ದ ನಿಜವಾಗ್ಲೂ ಅಕ್ರಮ ಮನಿ ಲ್ಯಾಂಡ್ರಿಂಗ್ ತಡೆಗಟ್ಟಕ್ಕೆ ಇಟ್ಕೊಂಡಿರುವ ಶೆಟ್ರೆ ಎನ್ಫೋರ್ಸ್ಮೆಂಟ್ ಹೋಗಿ ಎಕ್ಸ್ಟಾರ್ಷನ್ ಆಗಿದೆ ಅದು ಅಂತ. ಇಡಿನೇ ನಿಮ್ ಕೈಯಲ್ಲಿದೆ, ನೀವು ಮನ ಬಂದಂತೆ ಬಳಸ್ಕೊಳ್ತಾ ಇದೀರಿ ಇದನ್ನ ಅಂತ. ಸ್ವಾಯತ್ತತೆ ಸಂಸ್ಥೆ ಬಗ್ಗೆ ಅವ್ರು ಮತ್ತೆ ಮಾತಾಡ್ತಾರಂದ್ರೆ ಅದಕ್ಕೆ ನಾವು ಉತ್ತರ ಕೊಡಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕಂತ ಹೇಳ್ತೀನಿ ಕೇಳಿ. ನಮ್ಮದೇ ಪಾರ್ಟಿಯಲ್ಲಿ ನಮ್ಮದೇ ಗವರ್ಮೆಂಟ್ ಇರುವಾಗ ವಿರೂಪಾಕ್ಷ ಮಾಡಾಳವ್ರು ಇದ್ರು, ನಮ್ದೇ ಗವರ್ಮೆಂಟ್ ಇತ್ತು. ಇವರೇನಾದ್ರೂ ಇದ್ರೆ ರೈಡ್ ಆಗ್ತಾ ಇತ್ತಾ? ನಮ್ಮಲ್ಲಿ ಯಾವತ್ತಿದ್ರೂ ಏನು ಪಾರದರ್ಶಕವಾದ ಆಡಳಿತವನ್ನು ನಾವು ಮಾಡಿದೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ. ಪಾರದರ್ಶಕವಾದ ಆಡಳಿತವನ್ನು ನಾವು ಮಾಡಿದ್ವಿ. 98% ನೋಡಿದ್ರೆ ವಿರೋಧ ಪಕ್ಷದ ಮೇಲೆನೇ ಇದೆ. ಅಲ್ಲಿ ಎಲ್ಲೋ ಅಲ್ಲೂ ಮಾಡಾಳು ಇನ್ನೊಬ್ರು ಬಿಟ್ರೆ ಇಲ್ವೇ ಇಲ್ಲ. ಇವತ್ತು ಕಾಂಗ್ರೆಸ್ ಅವರ ಹತ್ರ ವಿಕಸಿತವಾದ ಯಾವುದೇ ಒಂದು ಕಾರ್ಯಸೂಚಿ ಇಲ್ಲ. ಇವತ್ತೀಗ 20 ವರ್ಷದ 2 ದಶಕದಿಂದ ತಗೊಳ್ಳಿ, ಯಾವುದೇ ಸರ್ವೆಗಳಲ್ಲಿ ಅಥವಾ ಎಲ್ಲಾದ್ರೂ ಕೂಡ ಅವ್ರು ಒಂದಂಕಿ ದಾಟಿದಾರ ನೋಡಿ. ಭಾರತಕ್ಕೆ ನಮ್ಮ ನಿಜವಾಗ್ಲೂ ಪ್ರಜಾಪ್ರಭುತ್ವದಲ್ಲಿ ಭಾರತವನ್ನು ಪ್ರೀತಿಸುವಂತ, ಈ ಮಣ್ಣಿನ ಸಂಸ್ಕೃತಿಯನ್ನು ಪ್ರೀತಿಸುವಂತ ಒಂದು ವಿರೋಧ ಪಕ್ಷ ಬೇಕು. ಯಕಶ್ಚಿತ್ ವಿರೋಧ ಪಕ್ಷದಲ್ಲಿರುವಂತ ಒಂದು ನಂಬರ್ ಇದೆಯಾ? ಇವರು INDI ಮೈತ್ರಿಕೂಟ ಅಂತಾರೆ. ಫಸ್ಟ್ ಮೀಟಿಂಗ್ ಅವ್ರದ್ದು ಪಾಟ್ನಾದಲ್ಲಿ ಆಯ್ತು. ಅಲ್ಲಿಂದ ಏನಾಯ್ತು? 2-3ನೇ ಮೀಟಿಂಗ್ 3 ವಿಕೆಟ್ ಬಿದ್ದೋಯ್ತು. ಇದೇ ಮಮತಾ ಬ್ಯಾನರ್ಜಿ ಏನಂತಾರೆ, ಎದ್ಬಿಟ್ಟು ಇವರಿಗೆ ಕೆಪಾಸಿಟಿ ಇದ್ರೆ ಕಾಂಗ್ರೆಸ್ ಅವರು 40 ಸೀಟು ಗೆದ್ದು ತೋರಿಸ್ಲಿ ಅಂತಾರೆ. ಸಿ ಪರ್ಸೆಪ್ಷನ್ ಬ್ಯಾಟಲ್ ಅಂತ ಒಂದಿರುತ್ತೆ. ಆ ಪರ್ಸೆಪ್ಷನ್ ಬ್ಯಾಟಲ್ ಅಂದಾಗ ದೃಷ್ಟಿಕೋನದ ಒಂದು ರಾಜಕೀಯ ಅದು ಇಡೀ ದೇಶಕ್ಕೆ ಹೋಗುತ್ತೆ. ಅವರು ಮಾತಾಡಿದ್ದು 40 ಸೀಟ್ ಇವ್ರಿಗೆ
ತಾಕತ್ತಿದ್ಯಾ ಅನ್ನೋದು. Okay. ಅದು ನಿಜ ಕೂಡ. 20 ವರ್ಷದಿಂದ ಎಲ್ಲಾದ್ರೂ ಅವ್ರು ಗೆದ್ದಕ್ಕಾಯ್ತಾ? ಇವತ್ತು 303 ನೋಡಿ ನಾವು ಇವತ್ತು ಒಂದು ಮಾತಾಡ್ತಿದೀವಿ ಅಂತ ಹೇಳಿದ್ರೆ ನಿಮ್ಮದೇ ಇದು ಮೀಡಿಯಾದಲ್ಲಿ ಬಂತು. 5 ಸರ್ವೆಗಳು ಬಂತು. Okay. ಇನ್ನ ಕ್ಯಾಂಡಿಡೇಟ್ ಆಗಿಲ್ಲ. ಯಾವ್ದಾದ್ರು ಒಂದು ಸರ್ವೆಯಲ್ಲಿ ಇವ್ರದ್ದು 15ರಿಂದ 20% ಎಲ್ಲಾದ್ರೂ ನಂಬರ್ ಬಂತ, ಅಥವಾ 5 ನಂಬರ್ ಇಂದ 1 ಅಂಕಿ ಮೇಲೆ ಎಲ್ಲಾದ್ರೂ ಯಾವ್ದಾದ್ರು ಒಂದು ಸರ್ವೆಯಲ್ಲಿ ಇಡೀ ದೇಶದಲ್ಲಿ ಬಂತ? ಥ್ಯಾಂಕ್ ಯು ಮೇಡಮ್. ಒಂದು ಸಣ್ಣ ವಿಷಯಾಂತರ ಆಯ್ತು, ಮಧ್ಯದಲ್ಲಿ ದೆಹಲಿಯಿಂದ ಬಂದ್ರು, ಕೇಜ್ರಿವಾಲ್ ಬಂದ್ರು, ವಿಷಯಾಂತರ ಆಯ್ತು. ಓಕೆ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.